ಹೊನ್ನುಮಲೆ. ಇಲ್ಲಿ ಫಾರೆಸ್ಟ್ ಪರ್ಮಿಷನ್ ಇಲ್ದಲೆ ಇಲ್ಲೆಲ್ಲ ಬರೋ ಹಾಗಿಲ್ಲ ಯಾರು. ನೋಡಿ ಆನೆ ಲದ್ದಿಗಳು ಇಟ್ಕೊಂಡು ಹಿಂಗೆ ಕೆಳಕ್ಕೆ ಹಿಂಗೆ ಹೋಗಿದೆ. ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಒಂದು ವಿಶೇಷವಾಗಿರುವಂತಹ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾಕೆ ನಾನು ವಿಶೇಷವಾಗಿರುವಂತಹ ಜಾಗ ಅಂತ ಹೇಳ್ತಿದ್ದೀನಿ ಅಂದರೆ 90% ಜನರಿಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ದಟ್ಟ ಕಾಡಿನ ಮಧ್ಯೆ ಇದೆ. ಇಲ್ಲಿಗೆ ಬರಬೇಕಾದ್ರೆ ಫಾರೆಸ್ಟ್ ಅವರ ಪರ್ಮಿಷನ್ ಬೇಕಾಗುತ್ತೆ. ಜೊತೆಗೆ ಫಾರೆಸ್ಟ್ ಅವರು ಬಂದರೆ ಮಾತ್ರ ಬರೋಕ್ಕಾಗೋದು. ಹಾಗೆ ನಮ್ಮ ವಾಹನಗಳನ್ನು ಇಲ್ಲಿಗೆ ಅಲೌ ಮಾಡಲ್ಲ. ಹಾಗಾಗಿ ಫಾರೆಸ್ಟ್ ಅವರು ಜೀಪಲ್ಲೇ ಇಲ್ಲಿಗೆ ಬರಬೇಕು. ನಾವಿವತ್ತು ಹೊರಟಿರುವಂತಹ ಜಾಗ ಬಂದು 77 ಬೆಟ್ಟದ ಒಡೆಯ ಆಗಿರುವಂತಹ ಮಹದೇಶ್ವರರು ತಪಸ್ಸು ಮಾಡಿರುವಂತಹ ಒಂದು ವಿಶೇಷವಾಗಿರುವಂತಹ ಜಾಗಕ್ಕೆ. ಆ ಜಾಗ ಯಾವುದಪ್ಪ ಅಂದರೆ ಈಗ ನಾಗಮಲೆ, ಗುಂಜುಮಲೆ, ಗುರುಗುಂಜುಮಲೆ ಅಂತ ಕೇಳಿರ್ತೀರ. ಇದು ಪೊನ್ನಚ್ಚುಮಲೆ. ಈಗ ಬಂದಿರುವಂತಹ 7 ಮಲೆ ಮೂವಿಲಿ ಪೊನ್ನಚ್ಚುಮಲೆ ಅಂತ ಹೇಳ್ತಾರೆ. ಅದೇ ಜಾಗಕ್ಕೆ ನಾವು ಈಗ ಹೋಗ್ತಾ ಇರೋದು. 77 ಮಲೆಗಳಲ್ಲಿ ಒಂದಾಗಿರುವಂತಹ ಪೊನ್ನಚ್ಚುಮಲೆ ಮಹದೇಶ್ವರರನ್ನು ಈಗ ದರ್ಶನವನ್ನು ಮಾಡೋಣ. ಹಾಗೆ ನೀವು ಕೂಡ ದರ್ಶನವನ್ನು ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾಗಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ನಮ್ಮ ಪೊನ್ನಾಚಿ, ಅಸ್ತೂರು, ಮರೂರು ಗ್ರಾಮಸ್ಥರ ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾವು ಭಾವಿಸ್ಬೇಕು. ಏಕೆಂದ್ರೆ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಸಿದ್ಧಗಂಗೆ ಸುಕ್ಷೇತ್ರದ ಸಿದ್ಧಲಿಂಗ ಮಹಾಸ್ವಾಮಿಗಳು ಎಲ್ಲ ಅನೇಕ ಪೂಜ್ಯರು, ಹರಗುರು ಚಿರಮೂರ್ತಿಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿ ಹೊನ್ನುಮಲೆ ಮಹಾದೇವನ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಪೂಜ್ಯರು ಒಂದು ದೊಡ್ಡ ಸಂಕಲ್ಪ ಮಾಡಿದ್ದಾರೆ. ಮಲೆ ಮಹದೇಶ್ವರರು ಏನು 600 ವರ್ಷಗಳ ಹಿಂದೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಅನೇಕ ಪವಾಡಗಳನ್ನ ಮಾಡಿ ಬೆಟ್ಟದಲ್ಲಿ ಅವರು ಒಂದು ಐಕ್ಯರಾದ್ರು. ಆ ಒಂದು ಸಂಕಲ್ಪವನ್ನು ಅವರು ಮುಖ್ಯವಾಗಿ ಇಟ್ಕೊಂಡು ಮಲೆ ಮಹದೇಶ್ವರರು ಸುಮಾರು 77 ಬೆಟ್ಟದ ಒಡೆಯ, ಅದರಲ್ಲಿ ಹೊನ್ನುಮಲೆ ಕೂಡ ಒಂದು. ಇಂತಹ ಒಂದು ಹೊನ್ನುಮಲೆಯಲ್ಲಿ ಇವತ್ತು ಪೂಜ್ಯರು ಪಾದಸ್ಪರ್ಶವನ್ನ ಮಾಡಿದ್ದಾರೆ. 2 ಪೂಜ್ಯರು, ಅವರ ಜೊತೆಯಲ್ಲಿ ಎಲ್ಲ ಹರಗುರು ಚಿರಮೂರ್ತಿಗಳು. ಪೂಜ್ಯರು ಮಾಡಿರುವಂತಹ ಸಂಕಲ್ಪ ಏನಂದ್ರೆ, ಮಹದೇಶ್ವರರು ಎಲ್ಲೆಲ್ಲಿ ಅವರು ಪವಾಡವನ್ನ ಮಾಡಿದ್ರೋ ಆ ಎಲ್ಲ ಕ್ಷೇತ್ರಕ್ಕೂ ನಾವು ಹೋಗಿ ಬರಬೇಕು ಅನ್ನುವಂತ ಒಂದು ಸಂಕಲ್ಪ ಮಾಡಿ ಈಗಾಗಲೇ ಅವರು ನಾಗಮಲೆಗೆ, ತಪಸ್ಸರೆಗೆ, ಮತ್ತೆ ಪಾದರೆಗೆ, ಇನ್ನು ಅನೇಕ ಮಹದೇಶ್ವರನ ತಪಸ್ಸಿನ ಪುಣ್ಯ ಕ್ಷೇತ್ರಗಳಿಗೆ ಈಗಾಗಲೇ ಹೋಗಿ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಒಂದು ಹೊನ್ನುಮಲೆಗೆ ಆಗಮಿಸಿ ಹೊನ್ನುಮಲೆ ಮಹಾದೇವನ ದೇವಾಲಯದ ದರ್ಶನ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ, ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಕೂಡ ಆಶೀರ್ವಾದ ಮಾಡಿ ನಾವು ಪುನೀತರಾಗಿದ್ದೇವೆ. ನಿಜವಾಗ್ಲೂ ಕೂಡ ಅವರ ಒಂದು ಕಾರ್ಯಕ್ರಮಗಳು, ದಿನನಿತ್ಯದ ಕಾರ್ಯಕ್ರಮಗಳು, ಮತ್ತೆ ಅವರ ಆ ಒಂದು ಹಿರಿಯ ವಯಸ್ಸಿನಲ್ಲಿ ನಾವ್ಯಾರು ಕೂಡ ಇಂಥ ಗುಡ್ಡಗಾಡುಗಳಿಗೆ ಅವರು ಬರ್ತಾರೆ ಅಂತೇಳಿ ನಾವ್ಯಾರು ಕೂಡ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ದಿನಚರಿ ನಾವು ನೋಡ್ಬೇಕು. ಬೆಳಿಗ್ಗೆ 3 ಗಂಟೆಗೆ ಪ್ರಾರಂಭ ಆದ್ರೆ 12 ಗಂಟೆ ತನಕ ಕೂಡ ಪ್ರತಿನಿತ್ಯ ದಿನಚರಿ ಇರ್ತದೆ. ಅಂತಹ ಒತ್ತಡಗಳ ಮಧ್ಯೆ ಇವತ್ತು ನಾವು ಬಿಡುವು ಮಾಡಿಕೊಂಡು ನಮ್ಮ ಈ ಒಂದು ಪುಣ್ಯ ಭೂಮಿಗೆ, ಮಹದೇಶ್ವರನ ಸುಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ನಾವೆಲ್ಲ ಸೇರಿ ಆ ಪೂಜ್ಯರ ಒಂದು ಏನು ಒಂದು ಪ್ರಾರಂಭದ ಈ ಒಂದು ಯಾತ್ರೆ ಇದೆ, ಅದು 77 ಮನೆಗೂ ಆ ಪೂಜ್ಯರು ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ 2 ಪೂಜ್ಯರ ಜೊತೆಯಲ್ಲಿ ಎಲ್ಲ ಹರಗುರು ಚಿರಮೂರ್ತಿಗಳು ಆ ಒಂದು ಯಾತ್ರೆ ಅದು ಮುಂದುವರಿಲಿ. 77 ಮಲೆಗೂ ಕೂಡ ಪೂಜ್ಯರು ಹೋಗುವಂತ ಒಂದು ಶಕ್ತಿ ಭಗವಂತ ಅವರಿಗೆ ನೀಡ್ಲಿ.
ಇದೇ ರೀತಿ ಅದು ಲೋಕ ಕಲ್ಯಾಣಕ್ಕೆ ಪೂರಕವಾಗ್ತದೆ ಹಾಗಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಈ ಸನ್ನಿವೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯಾಧಿಕಾರಿಗಳು, ಇವತ್ತು ಬಂಧುಗಳೇ, ನಮ್ಮ ಅರಣ್ಯದ ನಿಯಮ ನಮ್ಮೆಲ್ಲರಿಗೂ ಗೊತ್ತಿದೆ, ಕಟ್ಟುನಿಟ್ಟಿನ ನಿಯಮ. ಇವತ್ತು ಕಳೆದ ತಿಂಗಳು ತಾನೇ 5 ಹುಲಿಗಳು ತೀರ್ಕೊಂಡಿತ್ತು. ಅದರಲ್ಲಿ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಅರಣ್ಯ ಅಧಿಕಾರಿಗಳು ಇವತ್ತು ಯಾರು ಕೂಡ ಇಷ್ಟೊಂದು ಜನ ನಾವಿಲ್ಲಿ ಬರ್ಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಆದ್ರೆ ಅವರು ಒಂದು ಕೃಪಾಶೀರ್ವಾದ ಅಂತಲೇ ಅನ್ಕೊಬೇಕು. ಪೂಜ್ಯರ ಜೊತೆನಲ್ಲಿ ನಮ್ಮ ಎಲ್ಲರೂ ಕೂಡ ಅನುಮತಿಗಳನ್ನ ಕೊಟ್ಟಿದ್ದಾರೆ. ಅವರ ಒಂದು ಸಹಕಾರ ನಮ್ಗೆ ಬಹಳ ಮುಖ್ಯ ಆಗಿತ್ತು. ಇಂಥದ್ರಲ್ಲಿ ಇವತ್ತಾಗ್ಲೇ ಈ ಪ್ರದೇಶ ವೈಲ್ಡ್ ಲೈಫ್ ಆಗಿ ಘೋಷಣೆ ಆಗಿದೆ. ಅದ್ರ ಮುಂದುವರೆದ ಭಾಗವಾಗಿ ಹುಲಿ ಯೋಜನೆ ಕೂಡ ಆಗ್ಲಿಕ್ಕೆ ಅದು ಆಗಿದೆ, ಪ್ರಾರಂಭ ಆಗಿದೆ. ಆ ಹುಲಿ ಯೋಜನೆಗೆ ಸಂಬಂಧಪಟ್ಟಾಗಿ ನಾವು ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ಡಾಕ್ಟರ್ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಾಲೂರು ಮಠದಲ್ಲಿ ಎಲ್ಲ ರೈತರೆಲ್ಲ ಸೇರಿ ನಮ್ಮ ಅಭಿಪ್ರಾಯಗಳನ್ನ ನಾವು ಹಿಂದೆ ಒಂದ್ಸಾರಿ ನಾವು ಏಡುಕುಂಡಲ ಸ್ವಾಮಿ ಅವರು ಇದ್ದಾಗ ಅಭಿಪ್ರಾಯವನ್ನ ನಾವು ತಿಳಿಸಿದ್ದ. ಒಂದ್ ಕಡೆ ನಮ್ಗೆ 2 ಸಂಕಷ್ಟ. ಒಂದ್ ಕಡೆ ಮಹದೇಶ್ವರನ ಒಂದು ವಾಹನ ಹುಲಿ, ಅದು ರಕ್ಷಣೆ ಆಗ್ಬೇಕು. ಅದನ್ನ ಬೇಡ ಅಂತಂದ್ರೆ ಅದು ಆಗಲ್ಲ. ಅದು ಹುಲಿ ಇದ್ರೆ ವನ ಇದ್ರೆ ಬದುಕಿದ್ರೆ ನಾವೆಲ್ಲ ಜೀವನ, ಆಗ್ಲೇ ಮಳೆ ಬೆಳೆ ಎಲ್ಲ ಬರೋದು. ಅದು ನಮ್ಮ ಕಾಡಿನ ಸಂಪತ್ತು. ಹಾಗಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡ್ಬೇಕಾಗ್ತದೆ. ಇವತ್ತು ಗುರುಗಳ ಒಂದು ಸನ್ನಿಧಿನಲ್ಲಿ ನಾವೆಲ್ಲ ಅರಣ್ಯನ ರಕ್ಷಣೆ ಮಾಡಬೇಕು. ಮತ್ತೆ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲಾ ಮೃಗಗಳು, ಪ್ರಾಣಿ, ಪಕ್ಷಿಗಳನ್ನ ನಾವು ರಕ್ಷಣೆ ಮಾಡೋದು ನಾವು ಗ್ರಾಮಸ್ಥರೇ ನಾವು ತಗೊಂಡಾಗ ನಮ್ಗೆ ಎಲ್ಲಾ ತರದಲ್ಲೂ ಕೂಡ ಸುಲಭ ಆಗ್ತದೆ. ಅದು ಭವಿಷ್ಯದ ಮುಂದಿನ ಪೀಳಿಗೆಗೆ ಅರಣ್ಯ ಬಹಳ ಮುಖ್ಯ ಅನ್ನೋದು ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ. ಅಂತ ಸನ್ನಿವೇಶದಲ್ಲಿ ಇವತ್ತು ನಾವು ಕಾಡಿನ ಮಧ್ಯೆ ಗ್ರಾಮಗಳಿದ್ದಾವೆ, ಕಾಡಿನ ಮಧ್ಯೆ ದೇವಾಲಯಗಳಿದ್ದಾವೆ, ನಾವು ಕಾಡಿನ ಮಧ್ಯೆ ಪ್ರಾಣಿಗಳಿದ್ದಾವೆ. ಆ ಪ್ರಾಣಿಗಳ ಜೊತೆನಲ್ಲಿ ನಾವು ಹೇಗ್ ಬದುಕೋದು ಅಂತ ನಮ್ಮ ಪೂರ್ವಜರು ನಮ್ಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ನಾವ್ಯಾರು ಕೂಡ ಇವತ್ತು ನಾವು ಗುರುಗಳ ಸನ್ನಿಧಿನಲ್ಲಿ ಹೇಳ್ತೀವಿ, ನಾವು ಯಾರು ರೈತರು ಕೂಡ ಇತಿಹಾಸ ತಗೊಂಡು ನೋಡಿದಾಗ ರೈತರಿಂದ ಒಂದು ಆನೆ ಹತ್ಯೆ ಆಗಿಲ್ಲ, ರೈತರಿಂದ ಒಂದು ಶ್ರೀಗಂಧ ಕಳ್ಳತನ ಆಗಿಲ್ಲ, ರೈತರಿಂದ ಯಾವುದೇ ಅನಾಹುತಗಳಾಗಿಲ್ಲ. ಅದನ್ನ ಆ ಒಂದು ಗ್ಯಾಂಗ್ ಇದ್ದದ್ದೇ ಬೇರೆ, ಅದನ್ನೆಲ್ಲ ಲೂಟಿ ಮಾಡಿದವರೇ ಬೇರೆ. ಆದ್ರೆ ಇವತ್ತು ಎಲ್ಲೂ ಕೂಡ ಒಬ್ಬ ದನಗಾಯಿ ಎಲ್ಲೂ ಕೂಡ ಯಾವುದೇ ಒಂದು ಕಳ್ಳತನ ಮಾಡಿಲ್ಲ. ಎಲ್ಲವನ್ನು ನಾವು ರಕ್ಷಣೆ ಮಾಡಬೇಕು, ಅದರ ಜೊತೆ ನಾವು ಬದುಕಬೇಕು. ಇಂಥ ಒಂದು ಸಂಕಲ್ಪನ ನಾವು ಮಾಡಬೇಕು. ಅದಕ್ಕೆ ನಾವು ಅರಣ್ಯ ಇಲಾಖೆಯವರು ನಮಗೆ ಸಹಕಾರ ಮಾಡಬೇಕು, ನಾವು ಅರಣ್ಯ ಇಲಾಖೆಯವರಿಗೆ ಸಹಕಾರ ಮಾಡಬೇಕು. ಇದನ್ನ ನಾವು ಜನರೆಲ್ಲ ನಾವು ಅರ್ಥಕೊಂಡ್ರೆ ನಾವಿಂತ ಇಲ್ಲಿ ದೇವಸ್ಥಾನಗಳಲ್ಲಿ ನಿರಂತರವಾಗಿ ನಾವು ಪೂಜೆಗಳನ್ನು ಮಾಡಬಹುದು, ಜಾತ್ರೆಗಳನ್ನು ಮಾಡಬಹುದು. ನಾವು ದನಗಳನ್ನ ಕಾಡಲ್ಲಿ ಕಳಿಸಿ ನಮ್ಮ ದನಗಳು ನಮ್ಮ ಜೀವನಾಡಿ. ನಮ್ಮ ಗೌರವಾನ್ವಿತ ಅರಣ್ಯ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರು, ಅರಣ್ಯಕ್ಕೆ ಯಾವುದು ಕೂಡ ದನಗಳನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತೇಳಿ. ಅನಂತರ ಅವರೇ ತಮ್ಗೆ ಮನದಟ್ಟಾಯ್ತದ ಅವ್ರಿಗೆ, ಇಲ್ಲ ರೈತರಿಗೆ ಪೂರ್ಣ ಅರಣ್ಯಕ್ಕೆ ದನಗಳು ಕಳಿಸ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಹೊರನಾಡಿನ ಅಂದ್ರೆ ಬೇರೆ ಸ್ಟೇಟ್ ತಮಿಳುನಾಡು ಇರಬಹುದು, ಕೇರಳದಿಂದ ಇರಬಹುದು, ಹೊರನಾಡಿನ ದನಗಳನ್ನ ತಗೊಂಡ್ಬಂದು ಇಲ್ಲಿ ಮೇಯಿಸೋದು ಬೇಡ. ಈ ಭಾಗದಲ್ಲಿರ್ತಕ್ಕಂಥ ಲೋಕಲ್ ರೈತರಲ್ಲಿ ಎಷ್ಟು ದನಗಳಿದಾವೋ ಅಷ್ಟು ದನಗಳನ್ನ ಅವ್ರು ಬೇಕಾದ್ರೆ ಮೀಸಲಿ ಅನ್ನುವಂತ ಒಂದು ಆದೇಶವನ್ನು ಕೂಡ ಅವ್ರು ಹೇಳಿ ಮತ್ತೆ ಅವ್ರ ಹಿಂದಿನ ಆದೇಶನ ವಾಪಸ್ ತಗೊಂಡಿದ್ದಾರೆ. ನಾನು ಅರಣ್ಯ ಸಚಿವರಿಗೆ ಒಂದು ಪತ್ರಗಳನ್ನ ಬರೆದಿದ್ದೇನೆ. ಆ ಪತ್ರದಲ್ಲಿ ನಾನು ಕೂಡ ಒಂದು ಉಲ್ಲೇಖ ಮಾಡಿದ್ದೆ, ಜನಗಣತಿ ಹೇಗ್ ಮಾಡ್ತಾರೋ ಹಾಗೆ ದನಗಣತಿ ಮಾಡ್ಬಿಡಿ. ದನಗಣತಿ ಮಾಡಿದ್ರೆ ತಮ್ಗೆ ಯಾವ್ಯಾವ ಕುಟುಂಬದಲ್ಲಿ ಎಷ್ಟು ದನಗಳಿದಾವೆ ಅನ್ನೋದು ತಮ್ಗೆ ಮಾಹಿತಿ ಇರುತ್ತೆ. ಹಿಂದೆ ತಮಿಳುನಾಡಲ್ಲಿ ತೊಂದರೆ ಅಂತ ಕರೀತಾ ಇದ್ರು. ಆಗ ಅವರು ದೊರೆಗಳು ಬಂದಾಗ ಜನರೆಲ್ಲ ಸೇರಿ ಅವರಲ್ಲಿ ಮನವಿ ಮಾಡ್ಕೊಂಡಾಗ ಅವರು ಪ್ರತಿ ಒಂದು ಜಾನುವಾರಿಗೂ ಕೂಡ ಅದನ್ನ ನೋಂದಣಿ ಮಾಡಿಕೊಂಡು ಅದಕ್ಕೆ ಸಂಕಲ್ಪ ನಾಶಕನೇ ಸನ್ನಿಧಿಯ
ಜಾಣ ಶ್ರೀ ಗುರುವೆ ನುಡಿಸಿದಂತೆ ನಾ ಮಾಡದೆ ನುಡಿವೆ ಕೃಪೆಯಾಗೋ. ಹೊನ್ನುಮಲೆ ಇಲ್ಲಿ ಯಾರು ಬರಂಗಿಲ್ಲ. ಆ್ಯಕ್ಚುಲಿ ಫಾರೆಸ್ಟ್ ಇದನ್ನು ತಗೊಂಡೇ ಬರಬೇಕು ಇಲ್ಲಿಗೆ ಪರ್ಮಿಷನ್ನು. ಫಾರೆಸ್ಟರ್ ಜೊತೆ ಇದ್ದರೆ ಮಾತ್ರ ಬರಬೇಕು, ಇಲ್ಲ ಅಂದರೆ ಬರೋ ಹಾಗಿಲ್ಲ ಇಲ್ಲೆಲ್ಲ. ಹೋಗೇ ಮಾದಪ್ಪ ಹಾಂ ನೋಡಿ, ಆನೆ ಲದ್ದಿಗಳು ಇಟ್ಕೊಂಡು ಹಿಂಗೆ ಕೆಳಕ್ಕೆ ಹಿಂಗೆ ಹೋಗಿದೆ. ಸುಂದರ ಸುಂದರ ಲೋಕವಿದು ಸರಿಗಮದ